ಇವತ್ತು ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮೊಟ್ಟಿಗೆ ನಮ್ಮ ಬ್ಲಾಗಲ್ಲಿ ಇದ್ದಾರೆ ಸಚಿನ್ ಅಣ್ಣ ಅವರು. ಸೊ ವೆಲ್ಕಮ್ ಟು ಅವರ್ ಬ್ಲಾಗ್. ಯಾಕೆ ಲಗಾಟಿ ಹೊಡೆದಿಲ್ಲ ಪಲ್ಟಿ ಆಗೈತಿ. ಗೈಸ್ ಈಗ ನೋಡಿ ನಾವು ಮೇನ್ ಗೋವಾ ಹೈವೇ ಮೇಲೆ ಇದ್ದೀವಿ. NH66 ಇದು. ಸೊ ಫ್ರೆಂಡ್ಸ್ ಈಗ ನಾವು ಗೋವಾದ ದ ಮೋಸ್ಟ್ ಫೇಮಸ್ ಬೀಚ್ ಕಲಂಗೋಟ್ ಬೀಚ್. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಯಾವ ಪ್ಲೇಸಲ್ಲಿ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೆಸ್ ಮಾಡಿ. ಫಸ್ಟಿಗೆ ಪ್ಲೇಸ್ ನೋಡ್ಕೊಂಡು ಬನ್ನಿ, ಆಮೇಲೆ ಪ್ಲೇಸ್ ಹೆಸರನ್ನ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಅಂಬೋಲಿಗೆ ಬಂದಿದ್ದೀವಿ. ಸೊ ಮಳೆಗಾಲ ಇಲ್ಲ, ಇವಾಗೇನಪ್ಪ ಅಂಬೋಲಿಗೆ ಇವ್ರು ಬಂದಿದ್ದಾರೆ ಅಂತ ಅಂತಿರ್ಬೋದು. ಸೊ ನಾವು ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಂಬೋಲಿಲಿ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ವ್ಯೂ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತೀನಪ್ಪ ಅಂದರೆ, ಇವತ್ತು ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಗೋವಾ ವೀಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಏನೇನು ಮಾಡ್ತೀವಿ, ಇವತ್ತು ಸ್ಟೇ ಆಗೋರಿದ್ದೀವಿ. ಸೊ ಎಲ್ಲಿ ಸ್ಟೇ ಆಗ್ತೀವಿ, ಹಾಗೆ ಎಲ್ಲಿ ಎಂಜಾಯ್ ಮಾಡ್ತೀವಿ, ಯಾವ್ಯಾವ ಥರದ್ದು ಬೀಚ್ ನೋಡ್ತೀವಿ, ಹಾಗೆ ವಾಪಸ್ ಬರಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಫ್ರೆಂಡ್ಸ್, ವ್ಯೂ ಪಾಯಿಂಟಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಇವಾಗ ಗೋವಾಗೆ ಹೋಗ್ತಾ ಇದ್ದೀವಿ, ಜರ್ನಿನ ಕಂಟಿನ್ಯೂ ಮಾಡಬೇಕು. ಸೊ ಜರ್ನಿ ಎಷ್ಟು ಗಂಟೆಗೆ ಶುರು ಮಾಡಿದ್ದೀವಪ್ಪ ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಎದ್ದಿದ್ವಿ. ಸೊ ಫೈನಲಿ 7 ಗಂಟೆಗೆ ಮನೆಯಿಂದ ಬಿಟ್ಟಿದ್ವಿ. ಅದಾದಮೇಲೆ 8 ಗಂಟೆಗೆ ಹೋಗಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಲ್ಲಿಯಪ್ಪ ಅಂತಂದರೆ ನಮ್ಮದು ಆಲ್ ಟೈಮ್ ಫೇವ್ರೇಟ್ ಸಂಕೇಶ್ವರ ಕಮತ್ನೂರು ಕ್ರಾಸ್ ಅಲ್ರಿ, ಕಮತ್ನೂರು ಕ್ರಾಸಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಭವನ. ಅಲ್ಲಿ ಹೋಗಿ ನಾಷ್ಟ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ ಇಲ್ಲಿಗೆ ಸ್ಟಾಪ್ ತೊಗೊಂಡಿರೋದು ಅಂಬೋಲಿಗೆ. ಸೊ ಇಲ್ಲಿಂದ ಡೈರೆಕ್ಟ್ ಗೋವಾಗೇನು ಮಾತ್ರ ಸ್ಟಾಪ್ ಐತ್ರಿ, ಗೋವಾ ಡೈರೆಕ್ಟ್ ಗೋವಾ. ಸಚಿನ್ ಅಣ್ಣ ಏನು ಹೇಳ್ರಿ? ಸೊ ಇವತ್ತು ನಮ್ಮೊಟ್ಟಿಗೆ ನಮ್ಮ ಬ್ಲಾಗಲ್ಲಿ ಇದ್ದಾರೆ ಸಚಿನ್ ಅಣ್ಣ ಅವರು. ಸೊ ವೆಲ್ಕಮ್ ಟು ಅವರ್ ಬ್ಲಾಗ್. ಸೊ ಸಚಿನ್ ಅಣ್ಣ, ನಾನು, ಇವರು 3 ಜನ ಹೋಗ್ತಾ ಇದ್ದೀವಿ ಗೋವಾ ಟ್ರಿಪ್ ಮಾಡೋದಕ್ಕೆ. 4 ವರ್ಷ ಆಯ್ತು ರೀ ಸಚಿನ್ ಅಣ್ಣ ಹೋದ್ಸಲ ಹೋಗಿ. ಸೊ 4 ವರ್ಷದ ಹಿಂದೆ ಹೋಗಿದ್ವಿ ನಾವು 3 ಜನನು. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಎಂಜಾಯ್ ಮಾಡ್ಬೇಕು ಅನ್ನೋದಿದೆ. ಎಂಜಾಯ್ ಮಾಡೋದೇ, ನಿಮ್ಮೊಟ್ಟಿಗೆ ಶೇರ್ ಮಾಡೋದೇ. ಸಚಿನ್ ಅನ್ಕೋ ವಾರದಾಗ 2 ಸಲ ಅನ್ಕೋ ಗೋವಾ ರೋಡಿಗೆ ಇರ್ತಾವ. ವಾರದಾಗ 2 ದಿನ ಅಲ್ಲೇ ಇರ್ತಾರೆ. 4 ದಿನ ನಮ್ಮ ಕರ್ನಾಟಕದಾಗಿದ್ರೆ 2 ದಿನ ಗೋವಾದಾಗ ಇರ್ತಾರೆ. ಎಸ್, ಬನ್ನಿ ಗೈಸ್ ಹೋಗೋಣ. ನಮ್ಮ ಜರ್ನಿ ಟ್ರಾವೆಲಿಂಗ್ದು ಅಸಲಿ ಮಜಾ ಚಾಲು ಆಗೋದು ಇಲ್ಲಿಂದ. ಯಾಕೆ ಸಚಿನ್, ಇಲ್ಲಿಂದ ರೋಡ್ ಮಸ್ತ್ ಐತಲ್ಲ, ಫುಲ್ ಘಾಟ್. ಹಾಂ, ಅಂಬೋಲಿ ಘಾಟ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಫುಲ್ ಇಂಟ್ರೆಸ್ಟಿಂಗ್ ಬರುತ್ತೆ ಡ್ರೈವಿಂಗ್ ಮಾಡಲಿಕ್ಕೆ. ಫ್ರೆಂಡ್ಸ್, ಶೀತಲ್ ಅನ್ಕೋ ಏನೋ ಅಲ್ಲಿ ನಾಷ್ಟ ಮಾಡಿ ಮಲ್ಕೊಂಡಾಳು. ಅಲ್ಲಿಂದ ಸ್ಟಾರ್ಟ್ ಇಲ್ಲೇ ಅಂಬೋಲಿ. ಸಚಿನ್ ಮಲ್ಕೊಂಡಿಲ್ಲಪ್ಪ? ಎಸ್, ಶೀತಲ್ ಏನೋ ಅಲ್ಲಿ ಮಲ್ಕೊಂಡಿಳು. ಕವಳಿಕಾಯಿ ಹೆಂಗ್ರಿ ಅಜ್ಜಿ ಕವಳಿಕಾಯಿ? ಹಾಂ, 20 रुपये 50ला 3. 20 ರೂಪಾಯಿಗೆ ಒಂದೈತೆ, 20 ರೂಪಾಯಿಗೆ ಒಂದು ಸಿತಲ್. ಸೀಸನ್ ಇದ್ದಾಗ ತಿಂದ್ಬಿಡು. ಸೊ ಗೈಸ್, ನಾವು ಈ ಕಡೆಯಿಂದ ಬಂದ್ವಿ ಈಗ ಚಿಕ್ಕೋಡಿಯಿಂದ. ಸೊ ಇಲ್ಲಿಂದ ಅಂಬೋಲಿ ಸ್ಟಾರ್ಟ್ ಆಗುತ್ತೆ. ಸಚಿನ, ರೋಡೆಲ್ಲ ಓಕೆ ಆಗೈತಲ್ಲ? ಪಾಚೆ. ಹಾಂ, ಸೊ ಯಾರು ಬರೋರೆಲ್ಲ ಈ ರೋಡ್ಲೇ ಬರ್ಬೋದಲ್ಲ ಚಿಕ್ಕೋಡಿಯಿಂದ. ನಮ್ಮ ಈ ಕಡೆ ನಿಪ್ಪಾನಿ ಕಡೆಯಿಂದ ಬರೋರು ಈ ರೋಡ್ಲೇ ಬರ್ಬೋದು. ರೋಡ್ ಅಂತೂ ಟಾಪ್ ಆಗಿದೆ ಅಂತ. ಸೊ ಫ್ರೆಂಡ್ಸ್, ಇದು ನೋಡಿ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಅಲ್ಲ, ಮುಂದೆ ಬರೋದು ಅಂಬೋಲಿ ವಾಟರ್ ಫಾಲ್ಸ್. ನೀರೇನು ಇರೋಕ್ಕಿಲ್ಲ ಈಗ, ನೀರು ಅದಾವ ಸಚಿನ್? ಇಲ್ರಿ ಸರ್, ಒಂದು ಯಾಕೆ ಲಗಾಟಿ ಹೊಡೆದಿಲ್ಲ ಪಲ್ಟಿ ಆಗೈತಿ. ಹಾಂ, ಸಚಿನ್, ಅಂಬೋಲಿ ವಾಟರ್ ಫಾಲ್ಸ್ ತಕ ಏನೈತಿಲ್ಲ, ಅಲ್ಲಿ ತಕ ಏನು ಘಾಟ ಇಲ್ಲ ಅದ, ಅದ್ರ ನಂತರ ಸ್ಟಾರ್ಟ್ ಆಗೈತಿ ಅದ. ಈಗ ಅಂದಾಜು 8 ಕಿಲೋಮೀಟರ್ ಇರ್ಬೋದು ಅದ. 28 ಸರ್, ಭಾಳ ಹೋಗ್ರಿ. ಹಾಂ, ಹೈಯೆಸ್ಟ್ ಘಾಟ ಊಟಿದಾಗ್ರಿ, 32 ಕಿಲೋಮೀಟರ್. ಊಟಿ ಘಾಟ್ ಹೆಂಗೆ ನೋಡಿದಿರಿ ಗೈಸ್? ಈಗ ನೋಡಿ ನಾವು ಮೇನ್ ಗೋವಾ ಹೈವೇ ಮೇಲೆ ಇದ್ದೀವಿ. NH66 ಇದು. ಸೊ ಇಲ್ಲಿಂದ ಕಲಂಗೋಟ್ ಬೀಚ್ ಅರೌಂಡ್ ಒಂದು 20 ಕಿಲೋಮೀಟರ್ ಇರ್ಬೋದು ಅಷ್ಟೇ ಈಗ ನಾವಿರೋ ಪ್ಲೇಸಿಂದ. ಸೊ ಹೈವೇ ಮಾತ್ರ ಸಖತ್ತಾಗಿದೆ.
ಅದರಂತೆ ಇವತ್ತು ಪ್ಲ್ಯಾನಿಂಗು ಗೋವಾಗೆ ಹೋದ ನಂತರ ಫಸ್ಟ್ ಕಲಂಗೋಟ್ ಬೀಚ್ಗೆ ವಿಸಿಟ್ ಮಾಡೋದು. ಸೊ ಅಲ್ಲೇ ನಿಯರ್ ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲ ರೂಮಲ್ಲಿ ಡಂಪ್ ಮಾಡಿ ಆನಂತರ ನಾವು ಬೀಚಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗೋ ಪ್ಲ್ಯಾನ್ ಇದೆ ಗೈಸ್. ನೋಡೋಣ ಇವತ್ತು ಪ್ಲ್ಯಾನ್ ಎಲ್ಲ ಯಾವ ಥರ ಆಗುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ನಿಮ್ಮೊಟ್ಟಿಗೆ. ಸೊ ಫ್ರೆಂಡ್ಸ್, ಗೋವಾ ಎಂಟ್ರಿ ಆಗಿದ್ದೀವಿ. ಸೊ ಬರ್ತಿದ್ದಂಗೆ ನಿಮಗೆ ಗೋವಾ ಚರ್ಚ್ ತೋರಿಸ್ತೀನಿ ನೋಡಿ. ಸೊ ಅಲ್ಲಿದೆ ಚರ್ಚ್. ಸೊ ನಾವಿವಾಗ ಈ ಕಡೆ ಹೋಗ್ತಾ ಇದ್ದೀವಿ. ಸೊ ಈಗ ಫಸ್ಟಿಗೆ ಎಲ್ಲಿ ಹೊಂಟಿದ್ದೀವಿ ರೀ ಸಚಿನಮ್ಮ? ಕಲಂಗುಟ್ ಬೀಚ್ಗೆ ಹೋಗ್ತಾ ಇದೀವಿ. ಸೊ ನಮಗೇನು GPS ಅವಶ್ಯಕತೆ ಇಲ್ಲ ಇವಾಗ, ಯಾಕಂದ್ರೆ ಇಲ್ಲೇ ಇದ್ದಾರೆ GPS ಸಚಿನನ್ನ ಇದ್ದಾರೆ ನಮ್ಮ ಹತ್ರ ಇವಾಗ. ಸೊ ಅವ್ರು ವಾರದಲ್ಲಿ 2 ದಿನ ಗೋವಾದಲ್ಲೇ ಇರ್ತಾರೆ. ಆಕ್ಚುಲಿ ಡ್ರೈವರ್ ಅವರು, ಹಾಗಾಗಿ ಸೊ ಇದೇ ವರ್ಕ್ನ ಮಾಡೋದ್ರಿಂದ ಈ ಕಡೆದೆಲ್ಲ ಗೊತ್ತು ಅವ್ರಿಗೆ. ಸೊ ಇವಾಗ ಫಸ್ಟಿಗೆ ಕಲಂಗುಟ್ ಬೀಚಿಗೆ ಹೋಗಿ ರೂಮ್ ಮಾಡಿ ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬೀಚ್ಗೆ ಹೋಗ್ಬೇಕನ್ನೋ ಪ್ಲಾನ್ ಇದೆ ಇವಾಗ ಫಸ್ಟ್. ಯಾಕಂದ್ರೆ ಫುಲ್ ಶೆಕೆ ಫ್ರೆಂಡ್ಸ್ ಗೋವಾದಲ್ಲಿ. ಹೆಂಗೈತ್ರಿ ಶೆಕೆ? ಗೋವಾ ಶೆಕೆ ಬಹಳ ಶೆಕೆ ಇದೆ ಇಲ್ಲಿ ಗೋವಾದಲ್ಲಿ. ಅದಕ್ಕೆ ಇವಾಗ ಫಸ್ಟಿಗೆ ಬೀಚ್ಗೆ ಹೋಗಿ ಎಂಜಾಯ್ ಮಾಡೋಣ. ಆಮೇಲೆ ಸ್ವಲ್ಪ ಹೊತ್ತು ಬಿಸಿಲೆಲ್ಲ ಕಡಿಮೆ ಆದಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಡೈರೆಕ್ಟಾಗಿ ರೂಮ್ ಮಾಡ್ಬೇಕು. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ರೀ? ಇನ್ನ 2 ರೀ? 2 ಕಿಲೋಮೀಟರ್ ಐತಿ. ಹಾಂ, ಸಚಿನ್ ಅವ್ರಿಗೆ ರೂಮ್ದವ್ರು ಪರಿಚಯ ಇದಾರ ಬರುತ್ತೆ. ಹಾಂ, ಯಾಕಂದ್ರೆ ಟೈಮ್ ಬರ್ತಿರ್ತಾನ, ಹಾಂ, ಅವ್ರಿಗೆ ಕಾಲ್ ಮಾಡಿದ್ರಿ. ಈಗ ಹಾಂ, ಹಾಂ, ಹೋಗೋದ್ಕೂಲೆ ರೂಮ್ನಾಗೆಲ್ಲ ಲಗೇಜ್ ಹೋಗ್ಯದ. ಹಾಂ. ಅದು ಊರಿಂದ ಪಲಾವ್ ಬೇರೆ ತಂದಿಲ್ಲ ಶೀತಲ, ಅದು ಯಾವಾಗ ತಿನ್ನೋದು? ಬೀಚ್ದಾಗ ಎಂಜಾಯ್ ಮಾಡಿ ಬಂದು ಊಟ ಮಾಡೋಣ್ರಲ್ಲ. ಟೈಮ್ ಎಷ್ಟಾಯ್ತು ಈಗ ಸಚಿನ್? ಸೊ ಫ್ರೆಂಡ್ಸ್, ನಾನು ಮನೆಯಿಂದ ಪಲಾವ್ ಮಾಡ್ಕೊಂಡು ಬಂದಿದ್ದೆ. ಸೊ ಯಾಕಂದರೆ ಬ್ರೇಕ್ಫಾಸ್ಟ್ ಆದರೂ ಮಾಡೋಣ, ಇಲ್ಲ ಮಧ್ಯಾಹ್ನ ಆದರೂ ಊಟ ಮಾಡೋಣ ಅಂಥೇಳಿ. ಸೊ ಬ್ರೇಕ್ಫಾಸ್ಟ್ ನಾವು ಹೊರಗಡೆನೇ ಮಾಡಿದ್ವಿ. ಹಾಗಾಗಿ ಇವಾಗ ಮಧ್ಯಾಹ್ನ ಊಟ ಇಲ್ಲಿ ಊಟ ಏನು ಮಾಡಲ್ಲ, ನೈಟ್ ಊಟ ಇಲ್ಲಿದ್ದು ಮಾಡ್ತೀವಿ. ಮಧ್ಯಾಹ್ನಕ್ಕೆ ಪಲಾವ್ ತಿನ್ನಬೇಕು. ಫಸ್ಟ್ ಬೀಚ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಪಲಾವ್ ತಿನ್ನೋದು. ಏನು ರೋಡ ಎಲ್ಲ ಟಾಪ್ ಅದ ಅನಿಸ್ತೈತಲ್ಲ ಇಲ್ಲಿ. ಹೌದ್ರಿ. ಗೋವಾ ಸಿಟಿ ಪೋರ್ಚುಗೀಸರ್ ಕಾಲದ. ವಾಸ್ಕೋಡಿ ಗಾಮ. ಬೈಕು ರೆಂಟ್ದಾಗ ಸಿಗ್ತಾವಲ್ರಿ ಇಲ್ಲಿ? ಬೈಕ್ ರೆಂಟ್ ಸಿಗ್ತಾವು. ಅವರ್ ಮೇಲೆ ಸಿಗ್ತಾವು, ನಮ್ಮ ಡೇ ಬೇಕು? ಡೇ ಮೇಲ, ಅವ್ರ ಮೇಲ, ವೀಕ್ ಮೇಲ, ಹೆಂಗ ಬೇಕಾದ. ಬೈಕ್ದಾಗ ಒಂದು ರೌಂಡ್ ಹೋಗಿ ಬರೋಣ್ರಲ್ಲೇ ಸಾಯಂಕಾಲ. ಹಾಂ, ಕಾರ್ ಐತಿ, ಬೈಕ್ ಕಾಸೆ ಬರ್ತದೆ. ಇಲ್ಲಿ ಗೋವಾ ರೋಡ್ದಾಗ ಇಲ್ಲೊಂದು ಚರ್ಚ್ ಐತಿ ನಮ್ಮ ಸಿಗ್ತಲ್ಲ. ನಮ್ಮ ಕಡೆ ಹೆಂಗ್ ಟೆಂಪಲ್ಗಳು ಇರ್ತಾವಲ್ಲ, ಹಂಗಿಲ್ಲ, ಎಲ್ಲ ಚರ್ಚ್. ಎಲ್ಲ ಚರ್ಚ್ಗಳು. ಆದ್ರೆ ಫುಲ್ ಗ್ರೀನರಿ ರೀ. ಇಷ್ಟು ಗ್ರೀನರಿ ಐತಿ, ಕರೆ ಸಮುದ್ರ ಇರೋದ್ರಿಂದ ಅನಿಸ್ತೈತಿ ಎಷ್ಟು ಶೆಕೆ ಆಗತೈತಿ. ಇಲ್ಲೆಲ್ಲ ಲ್ಯಾಂಪ್ಗಳೆಲ್ಲ ಯಾವ ಥರ ಅದಾವ ಅನಿಸುತ್ತೆ. ಹೌದು, ಇವು ಏನೋ ಅಂತಾರಲ್ಲ ಇದಕ್ಕೆ ಸ್ಟ್ರೀಟ್ ಲ್ಯಾಂಪ್. ಅಲ್ಲಿ ಮುಂದೆ ವೈಟ್ ಕಲರ್ ಏನ್ರದ? ಫಿಶ್ ಅಕ್ವೇರಿಯಂ ಐತೇನಿದ? ಲೆಫ್ಟ್ ಹೋಗೋದಾ? ನಮ್ಮ GPS ಹೇಳ್ತಾ ಇದೆ ಲೆಫ್ಟ್ ಹೋಗ್ಬೇಕಂತ. ನನಗಂತೂ ಇಲ್ಲದ ಏನು ರೂಟ್ ಗೊತ್ತಿಲ್ಲ, ಏನಿಲ್ಲ. ಫಿಶ್ ನಮ್ಮ ಗೂಗಲ್ ಅಕ್ಕ ಸಿಗ್ತಲ್ಲ, ಶಾಂತದಲ್ಲ ಇವತ್ತು ಸಚಿನ್ ಅನ್ನ ಇರೋದ್ರಿಂದ ಗೂಗಲ್ ಅಕ್ಕ ಕೆಲಸ ಇಲ್ಲ. ರೆಸ್ಟ್ ಐತಿ. ಫ್ರೆಂಡ್ಸ್, ಗೋವಾದಲ್ಲಿ ಬಂದು ರೂಮ್ ಮಾಡಿದ್ವಿ. ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಶೀತಲ್ ಪಲಾವ್ ಮಾಡ್ಕೊಂಬಂದಿದ್ರು. ಪಲಾವ್ ತಿಂದು. ಸೊ ಇದು ನೋಡಿ, ಐ ಲವ್ ಗೋವಾ. ಇಬ್ಬರು ಸೇಮ್ ಟಿ ಶರ್ಟ್ ಮಾಡಿ ಈಗ ಬೀಚ್ ಕಡೆ ಹೊರಟಿದ್ದೀವಿ, ಕಲಂಗೋಟ್ ಬೀಚ್ ಕಡೆ. ಸೊ ಮಧ್ಯಾಹ್ನ ಈಗ ಟೈಮ್ 2 ಗಂಟೆ ಆಗಿದೆ. ಸೊ ಈ ಬಿಸಿಲಲ್ಲಿ ಬೀಚಲ್ಲಿ ಹೋಗಿ ಒಂದು ಎಂಜಾಯ್ ಮಾಡುವಂಥ ಖುಷಿನೇ ಬೇರೆ. ಸೊ ನಾವೀಗ ಬೀಚ್ ಹತ್ರ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡ್ಬೋದು ಯಾವ ಥರ ಬೆವರು ಕಿತ್ಕೊಂಡು ಬರ್ತಾಯಿದೆ ಅಂತ. ಸಚಿನ, ಅಲ್ಲಿ ಹೊರಟಿದ್ದೀವಿ. ಬನ್ನಿ ಬೀಚ್ ಹತ್ರ ಕ್ರೌಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈ ಕಡೆಯಿಂದ ನಾವು ಎಂಟ್ರಿ ಆಗ್ತೀವಿ. ಸೊ ಇದೇ ನೋಡಿ, ಮುಂದೆ ಕಾಣ್ತಿದೆಯಲ್ಲ ಕಲಂಗೋಟ್ ಬೀಚ್ ಸ್ಟ್ಯಾಚು ನೋಡ್ಬೋದು. ಮತ್ತು ನಮ್ಮ ರೂಮು ಈ ಕಡೆ ಬರುತ್ತೆ, ಕಲಂಗೋಟ್. ಸೊ ಫ್ರೆಂಡ್ಸ್, ಈಗ ನಾವಿದ್ದೀವಿ ಗೋವಾದ ದ ಮೋಸ್ಟ್ ಫೇಮಸ್ ಬೀಚ್, ಕಲಂಗೋಟ್ ಬೀಚ್. ಎಸ್ ಫ್ರೆಂಡ್ಸ್, ನೋಡಿ ಕಲಂಗೋಟ್ ಬೀಚ್. ಇಲ್ಲಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ.
ಸೊ ಫ್ರೆಂಡ್ಸ್ ಮಠ ಮಧ್ಯಾಹ್ನ 2 ಗಂಟೆಗೆ ನಾವು ಬೀಚಿಗೆ ಬಂದಿದ್ದೀವಿ. ಆದರೆ ಕ್ರೌಡ್ ನೋಡಿ ಎಷ್ಟಿದೆ ಅಂತ ಹೇಳಿ. ಸೊ ದೂರದಲ್ಲಿ ನಿಂತ್ಕೊಂಡು ಫಸ್ಟ್ ವ್ಯೂನ ಎಂಜಾಯ್ ಮಾಡಿದೆ. ಸೊ ಸಮುದ್ರದ ಅಲೆಗಳನ್ನು ನೋಡೋದೇ ಒಂಥರ ಖುಷಿ. ಸೊ ಅದಾದಮೇಲೆ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತಂತರೂ ಬೀಚಲ್ಲಿ. ಸೊ ಇದಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಕೂಡ ಬೀಚ್ಗೆ ಹೋಗ್ತೀವಿ. ಸಮಾಧಾನನೇ ಆಗಲ್ಲ ಎಷ್ಟು ಬೀಚಲ್ಲಿ ಎಂಜಾಯ್ ಮಾಡಿದರೂ ಕೂಡ. ಸೊ ಅಲೆಗಳಂತರೂ ಎಷ್ಟು ಜೋರಾಗಿ ಬರ್ತಾಯಿದ್ವು. ಸೊ ಬೀಚಲ್ಲಿ ತುಂಬ ಎಂಜಾಯ್ಮೆಂಟ್ ಆಯಿತು. ಹಾಗೆ ಕ್ರೌಡ್ ಕೂಡ ತುಂಬ ಇತ್ತು. ಸೊ ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ವ್ಯೂನ ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಿಕ್ಕೋಡಿಯಿಂದ ನಿಯರ್ ಇರೋದು ಬರೀ 3.5 hours ಜರ್ನಿ ಆಗುತ್ತಷ್ಟೇ. ಸೊ ಯಾರ್ಯಾರು ಹೋಗೋರಿದ್ದೀರ ಒಂದು ಸಲ ಹೋಗಿ ಬನ್ನಿ, ಹಾಲಿಡೇಲಿ ಎಂಜಾಯ್ ಮಾಡಿ ಬನ್ನಿ. ಬೀಚ್ಗಷ್ಟೇ ಹೋಗಿ, ನೀವು ಬೇರೆ ಟೆಂಪಲ್ಗೆ ಹೋಗಲಿಲ್ಲ ಅಂದರೂ ನಡೆಯುತ್ತೆ. ಬೀಚ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡ್ಬಂದರೂ ಕೂಡ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಬೀಚಲ್ಲೆಲ್ಲ ಫುಲ್ ಎಂಜಾಯ್ ಆಯಿತು. ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಸೊ ಇವಾಗ ನೈಟ್ ಲುಕ್ ಯಾವ ಥರ ಇರುತ್ತೆ ಗೋವಾ ಬೀಚಲ್ಲಿ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ರೂಮ್ ನೋಡಿ, ಎಷ್ಟು 1000 ಚಾರ್ಜ್ ಆಗಿದೆ. ಬೆಡ್ ದೊಡ್ಡದಿದೆ. ಅದಾದ್ಮೇಲೆ ಈ ಕಡೆ ವಾಶ್ ಬೇಸನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಒಳಗೆ ವಾಶ್ರೂಮ್ ಇದೆ. ಚೆನ್ನಾಗಿದೆ ರೂಮ್, ಮಾತ್ರ ಸಖತ್ತಾಗಿದೆ. ಹೊರಗಿಂದ ಕೂಡ ಒಂದ್ಸಲ ವ್ಯೂ ತೋರಿಸ್ತೀನಿ. ಹಾಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಯಾರಾದ್ರೂ ಬರೋರಿದ್ರು ಕೂಡ ಬರ್ಬೋದು. ಸೊ ನಮಗೆ ಒಂದು 1000 rupees ತೊಗೊಂಡಿದ್ದಾರೆ ಇದು ರೂಮ್ ಚಾರ್ಜ್. ಸೊ ಇವಾಗ ಬೀಚ್ ಕಡೆ ಹೋಗಬೇಕು. ಸೊ ಹೊರಗಡೆಯಿಂದ ನಿಮಗೆ ರೂಮ್ ತೋರಿಸಿ ಆಮೇಲೆ ಬೀಚ್ ಕಡೆ ಹೋಗೋಣ ಬನ್ನಿ. ಸೊ ನೈಟ್ ಲುಕ್ ಯಾವ ಥರ ಇರುತ್ತೆ ಗೋವಾದಲ್ಲಿ ಅಂತ ಹೇಳಿ ನೋಡೋಣ ಬನ್ನಿ. ಸೊ ರೂಮ್ ಲಾಕ್ ಮಾಡ್ತಿದ್ದಾರೆ ನೋಡಿ, ಇಲ್ಲೇ ಇರೋದು ರೂಮ್ ಇದು. ಸೊ ಈ ಕಡೆ ಮತ್ತೊಂದು ರೂಮ್ ಇದೆ. ಹಾಗೆ ಇದು ನಮ್ಮದು, ಇಲ್ಲಿ ಕೂಡ ಒಂದಿದೆ. ಇದರಿಂದ ಈ ಥರ ಕೆಳಗೆ ಹೋಗಬೇಕು. ಫ್ರಿಜ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಊರಿಂದ ನೀರೆಲ್ಲ ತೊಗೊಂಡು ಬಂದಿದ್ವಿ, ಈ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಕೋಲ್ಡ್ ಇದ್ದಾವೆ ನೀರಂತರೂ ಕುಡಿಯೋದಕ್ಕೆ, ಊರಿಂದ ತಂದಿರೋ ಎಲ್ಲ. ಸೊ ಇಲ್ಲಿಂದ ಕೆಳಗೆ ಹೋಗಬೇಕು. ಸೊ ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ. CC ಕ್ಯಾಮ್ರಾ ಅಂಡರ್ ಇರೋದ್ರಿಂದ ನಮ್ಮ ಗಾಡಿ ಎಲ್ಲ ಸೇಫಾಗಿರ್ತವೆ. ಹಾಗಾಗಿ ಈ ರೂಮ್ನ ಚೂಸ್ ಮಾಡಿದ್ದು. ನಮ್ಮ ಸಚಿನ್ ಅಣ್ಣ ಅವರೇ ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಸೊ ಇಷ್ಟೇ ನೋಡಿ, ಇಲ್ಲೇ ಇದೆ ಪಾರ್ಕಿಂಗ್, ಇಲ್ಲೇ ಮಾಡಿದ್ದೀವಿ. ಈ ಥರ ರೂಮ್ ಇದೆ. ಅಲ್ಲಿ ಮೇಲ್ಗಡೆ ಹತ್ತಿ ಹೋಗಬೇಕು. ಸೊ ಗ್ರೀನರಿ ಇದೆ, ಚೆನ್ನಾಗಿದೆ ನೋಡ್ಬೋದು ಹೊರಗಡೆಯಿಂದ. ನಾನು ಇವ್ರದ್ದು ಅಡ್ರೆಸ್ ತೋರಿಸ್ತೀನಿ ನೋಡಿ ನಿಮಗೆ. ಹಾಂ, ಥಾಮಸ್ ಗೆಸ್ಟ್ ಹೌಸ್ ಅಂಥೇಳಿ. ಸೊ ನಿಮ್ಗೆ ಯಾರಿಗಾದರೂ ಎನ್ಕ್ವೈರಿ ಮಾಡೋದಿತ್ತು, ಬಂದಾಗ ರೂಮ್ಸ್ ಬೇಕಾಗಿತ್ತಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಕಾಲ್ ಮಾಡಿ ಕೇಳಬಹುದು. ಎಸ್, ಈ ಥರ ಇದೆ. ಆ ಕಡೆ ಕೂಡ ಇದ್ದಾವೆ, ಈ ಕಡೆ ಕೂಡ ರೂಮ್ಸ್ ಎಲ್ಲ ಇದ್ದಾವೆ. ಸೊ ನಾವಿಲ್ಲಿ ಮೇಲ್ಗಡೆ ಇದ್ವಿ. ಸೊ ಇವರಿಬ್ಬರು ರೆಡಿಯಾಗಿ ಬಂದರು ನೋಡಿ ಹೋಗೋಕ್ಕೆ. ಈಗ ಎಲ್ಲಿ ಹೋಗೋದ್ರಿ? ಬೀಚಿಗೆ. ಸೊ ಬೀಚ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್, 500 ಮೀಟ್ರ್ ಆಗ್ತೈತೆ ಅಲ್ರಿ, ಅಷ್ಟು ಆಗ್ತೈತಿ. ಸೊ ಫ್ರೆಂಡ್ಸ್, ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಸೊ ನಾವು ಕಲ್ಲಂಗುಟ್ ಬೀಚ್ಗೆ ಹೋಗೋರು ಇದ್ವಿ, ಅದನ್ನು ಇವಾಗ ಚೇಂಜ್ ಮಾಡಿ ಬಾಗ ಬೀಚ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬಾಗ ಬೀಚಲ್ಲಿ ನೈಟ್ ಲುಕ್ ಯಾವ ಥರ ಇದೆ ಅನ್ನೋದನ್ನು ನೋಡೋಣ. ಬಾಗ ಬೀಚಲ್ಲಿ ಇರ್ತಕ್ಕಂಥ ಪಾರ್ಕಿಂಗಿಗೆ ಬಂದಿದ್ದೀವಿ. ಫುಲ್ ರಶ್ ಆಗಿದೆ. ಇಲ್ಲಿ ನೋಡ್ಬೋದು ಎಲ್ಲರೂ ಗೋವಾ ಟಿ ಶರ್ಟ್ ಹಾಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಅಂಥೇಳಿ. ಸೊ ಬಾಗ ಬೀಚ್ ಪಾರ್ಕಿಂಗ್ ಎಷ್ಟೈತ್ರಿ ಅಮೌಂಟ? 40. ಸೊ 40 rupees ಅಮೌಂಟ್ ಇದೆ. ಸೊ ಫ್ರೆಂಡ್ಸ್, ನಾವಿವಾಗ ಗೋವಾದಲ್ಲಿರ್ತಕ್ಕಂಥ ಬಾಗ ಬೀಚಿಗೆ ಬಂದಿದ್ದೀವಿ. ಸೊ ನೈಟ್ ಲುಕ್ ನೋಡ್ಬೋದು, ಎಷ್ಟು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂಥೇಳಿ. ಅಮೇಝಿಂಗ್ ಆಗಿರುತ್ತೆ ನೈಟ್ ಅಂತರೂ. ಸೊ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಸೆಕ್ಷನ್ಸ್ ಇದ್ದಾವೆ, ಒಂದು 4-5 ಕೌಂಟರ್ಸ್ ಇದ್ದಾವೆ. ಅಲ್ಲಿ ಹೋಗಿ ನಾವು ಡ್ಯಾನ್ಸ್ ಮಾಡ್ಬೋದು. ಸೊ ಸಖತ್ತಾಗಿದೆ ಪ್ಲೇಸ್ ಅಂತರೂ, ಲೈಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ನಮಗೆ ಸ್ನ್ಯಾಕ್ಸ್ ವ್ಯವಸ್ಥೆ ಕೂಡ ಇರುತ್ತೆ. ಏನಾದರೂ ಡ್ಯಾನ್ಸ್ ಮಾಡಿ ಸುಸ್ತಾಯ್ತಂದರೆ ತಿನ್ನಕ್ಕೆ ಬೇಕಾದರೆ ಅಲ್ಲೇ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಕಲ್ಲಂಗುಟ್ ಬೀಚ್ ಮತ್ತು ಬಾಗ ಬೀಚ್ ಎರಡೂ ಹತ್ರನೇ ಇರೋದು. ಸೊ ಅಲ್ಲಿ ದೂರ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಕಲ್ಲಂಗುಟ್ ಬೀಚ್. ಸೊ ಈ ಸೈಡ್ ನಾವು ಬಂದಿರೋದು ಬಾಗ ಬೀಚ್. ಬೈ ವಾಕ್ ಬಂದರೂ ಕೂಡ ನಡೆಯುತ್ತೆ, ಅಷ್ಟು ನಿಯರ್ ಇದೆ ಈ ಬೀಚ್ಗಳು. ಸೊ ಗೋವಾದಲ್ಲಿ ಇದೊಂದು ಟ್ರೆಂಡ್ ನೋಡಿ ಫ್ರೆಂಡ್ಸ್. ಏನೋ ಜಡೆಗೆ ಉಲ್ಲನ್ನಿಂದ ಮಾಡಿ ಹಾಕಿರ್ತಾರೆ. ಸೊ ಇವ್ರು ಹಾಕೋ ಅಂತಂದರು, ಹಾಗಾಗಿ ನಾನು ಒಂದು ಸೈಡ್ ಹಾಕ್ಕೊಂಡೆ. ಸೊ ರೇಟ್ 150 ಹೇಳಿದರು. ಬಾರ್ಗೇನಿಂಗ್ ಮಾಡಿ ಜಸ್ಟ್ 30 rupeesಲ್ಲಿ ಹಾಕಿಸ್ಕೊಂಡಿದ್ದೀನಿ ನಾನು. ಸೊ ಗೋವಾದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಬಾರ್ಗೇನಿಂಗ್. ಸೊ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಸೈಡವರೇ ಇದ್ದಾರೆ. ಗದಗ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಈ ಸೈಡ್ ಜನನೇ ಜಾಸ್ತಿ ಇರೋದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ನಾನಿಲ್ಲಿ ವೆಜ್ ಥಾಲಿನ ತೊಗೊಂಡಿದ್ದೀನಿ. ಸೊ ಫ್ರ್ಯಾಂಕಾಗಿ ಹೇಳ್ತೀನಿ, ನಂದಂತರೂ ಊಟ ಟೇಸ್ಟಾಗಿ ಇರಲಿಲ್ಲ. ವೆಜ್ ಊಟ ನನಗೇನು ಇಷ್ಟನೇ ಆಗಲಿಲ್ಲ. ಅದರಲ್ಲಿ ಸ್ವಲ್ಪ ದಾಲ್ ಅಷ್ಟೇ ಚೆನ್ನಾಗಿತ್ತು, ಅದು ಬಿಟ್ಟರೆ ಏನೂ ಟೇಸ್ಟೇ ಇರಲಿಲ್ಲ.
ಸೊ ಕಾಸ್ಟ್ ಕೂಡ ತುಂಬ ಜಾಸ್ತಿ, ಆದರೆ ಟೇಸ್ಟ್ ಏನೂ ಇರೋದಿಲ್ಲ ಗೋವಾದಲ್ಲಿ, ಇದೊಂದು ಮಾತು. ಸೊ ಹುಡುಕಬೇಕು, ಬೆಸ್ಟ್ ಹೋಟೆಲ್ ಹುಡುಕಿ ತಿನ್ನಬೇಕು. ಆದರೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ದು ಪಂಜಾಬಿ ರೆಸ್ಟೋರೆಂಟ್ ಚೆನ್ನಾಗಿರ್ಬೋದು ಅಂಥೇಳಿ, ಆದರೆ ಟೇಸ್ಟಿನ ಅಷ್ಟು ಖಾಸ್ ಅನ್ನಿಸ್ಲಿಲ್ಲ. ಸೊ ಇವ್ರು ನಾನ್ ವೆಜ್ ತೊಗೊಂಡಿದ್ರು, ಅವ್ರದ್ದು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಫ್ರೆಂಡ್ಸ್, ಇದು ಗೋವಾ ಟ್ರಿಪ್ ವ್ಲಾಗ್ 1 ಆಗಿರುತ್ತೆ. ಸೊ ಪಾರ್ಟ್ 2 ಕೂಡ ಬರುತ್ತೆ, ಪಾರ್ಟ್ 2 ಕೂಡ ಮಿಸ್ ಮಾಡದೆ ನೋಡಿ. ಸೊ ಪಾರ್ಟ್ 1ಅಲ್ಲಿ ನಿಮ್ಗೆ ಯಾವ ಥರ ಅನ್ನಿಸ್ತು, ಎಂಜಾಯ್ಮೆಂಟ್ ಚೆನ್ನಾಗಿತ್ತಾ, ಗೋವಾ ವ್ಲಾಗ್ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಿಸ್ ಮಾಡದೆ ಪಾರ್ಟ್ 2ನ ಕೂಡ ನೋಡಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಅವರು ಕೂಡ ಅವರು ಊಟದ ರಿವ್ಯೂವ್ನ ಕೊಡ್ತಾರೆ. ಸೊ 2 ರೊಟ್ಟಿ ಮಧ್ಯದಲ್ಲಿ ಹಪ್ಪಳ ಇಟ್ಟಿದ್ದಾರೆ, ಹಪ್ಪಳ ಇಟ್ಟಿರೋದೇ ಗೊತ್ತಾಗಿಲ್ಲ ನನಗೆ. ಸೊ ಹಿಂಗೆ ಯಾಕೆ ಇಟ್ಟಿದ್ದಾರೆ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಇಲ್ಲಿ ಫ್ಯಾನ್ ಎಲ್ಲ ಜೋರಾಗಿತ್ತಲ್ಲ, ಹಪ್ಪಳ ಹಾರುತ್ತೆ ಅಂತ ಆ ಥರ ಇಟ್ಟಿದ್ರು. ಸೊ ನೆಕ್ಸ್ಟು ಇವ್ರ ಊಟದ ರಿವ್ಯೂವ್ನ ಕೇಳೋಣ ಬನ್ನಿ. ಕರೆಕ್ಟಾಗಿ ನನ್ನ ಮೀನಿಗೆ ನಾನು 10 ಔಟ್ ಆಫ್ 7 ನಾನು 10 ಔಟ್ ಆಫ್ 10 ಕೊಡ್ತೀನಿ, ಚೆನ್ನಾಗಾಗಿದೆ ನಾನ್ ವೆಜ್. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಗೋವಾ ಪಾರ್ಟ್ 1 ವ್ಲಾಗ್. ಪಾರ್ಟ್ 2 ವ್ಲಾಗ್ಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.